ನೋಡಿ ರೇ, ನಾನು 2 ವಾರದಿಂದನೇ ಹೇಳ್ತಾ ಇದ್ದೆ, ನೀವೇ ನಂಬಿಲ್ಲ ನನಗೆ. ಇವರು ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು. ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನು ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಚೆಲ್ಲಾಟ ಯಾರು ಆಡಿದ್ದು ಸ್ವಾಮಿ? ನಿಮ್ಮವರಲ್ವಾ? ನಿಮ್ಮದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿಯವರು, ಇನಾಗ್ರೇಷನ್ ಮಾಡಿದ್ದು ಮೋದಿಯವರು, ಪೂಜೆ ಮಾಡಿದ್ದು ಮೋದಿಯವರು. ದುಡ್ಡು ಹೊಡೆದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನಸು ಮಾಡಿದ್ದೀವಿ ಅಂತ. 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ಬರಬೇಕು ಪ್ರಧಾನಮಂತ್ರಿಯವರು. ಮಿಕ್ಕಿದ್ದಕ್ಕೆಲ್ಲ ಹೇಳ್ತಾರೆ, ಪ್ರವಚನ ನೀಡ್ತಾರೆ. ರಾಮ ಮಂದಿರ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ, ನೀಟ್ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ. ಅವರು ಕಾನೂನು ಕ್ರಮ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸರಿ. ಕಾನೂನು ಕ್ರಮ 8 ಜನನ ತಗೊಂಡು ಹಗರಣ ಹೆಂಗಾಯ್ತ್ರಿ? ನಾ ಖಾವುಂಗ ನಾ ಖಾನೇ ದುಂಗ ಅಂತ ಹೇಳಿದವರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ಇದು ನನ್ನ ಘೋಷಣೆನಾ? ಅವ್ರ ಘೋಷಣೆ ತಾನೇ. ಭಾವನೆಗಳನ್ನು ಮುಂದಿಟ್ಟು ಅದೇ ಈಗ ಇಮೋಷ್ನಲಿ ಮತ್ತೆ ಅದೇ ತರ್ತಾರೆ ಇವರೇ. ಈಗ ನೋಡಿ ಹೆಂಗೆ ನಿನ್ನೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕ್ಷಮಿಸಬೇಕು, ನಿನ್ನೆ ಕೆಲವು ನ್ಯಾಷನಲ್ ಚಾನೆಲ್ಗಳಲ್ಲಿ ನೋಡಿದ್ರೆ ಪ್ರೈಮ್ ಟೈಮ್ನಲ್ಲಿ ಇವರೇ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಗಲೇ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನು ಮೋದಿಯವ್ರದ್ದು ತಪ್ಪಿಲ್ಲ, ಯೋಗಿ ಆದಿತ್ಯನಾಥ್ ತಪ್ಪಿಲ್ಲ, ಟ್ರಸ್ಟ್ ಅವ್ರದ್ದು ತಪ್ಪಿಲ್ಲ, ಎಲ್ಲ ತಪ್ಪು ಕಾಂಗ್ರೆಸ್ದು, SP ಅವ್ರದ್ದು, ವಿರೋಧ ಪಕ್ಷದವ್ರದ್ದು ಮತ್ತು ರಾಮನ ಭಕ್ತದ್ದು. ಇವ್ರದ್ದು ಏನಿಲ್ಲ ತಪ್ಪು. ನೋಡಿ ರೇ, ನಾನು 2 ವಾರದಿಂದನೇ ಹೇಳ್ತಾ ಇದ್ದೆ, ನೀವೇ ನಂಬಿಲ್ಲ ನನಗೆ. ಇವರು ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು. ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನು ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಚೆಲ್ಲಾಟ ಯಾರು ಆಡಿದ್ದು ಸ್ವಾಮಿ? ನಿಮ್ಮವರಲ್ವಾ? ನಿಮ್ಮದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿಯವರು, ಇನಾಗ್ರೇಷನ್ ಮಾಡಿದ್ದು ಮೋದಿಯವರು, ಪೂಜೆ ಮಾಡಿದ್ದು ಮೋದಿಯವರು. ದುಡ್ಡು ಹೊಡೆದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನಸು ಮಾಡಿದ್ದೀವಿ ಅಂತ. 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ಬರಬೇಕು ಪ್ರಧಾನಮಂತ್ರಿಯವರು. ಮಿಕ್ಕಿದ್ದಕ್ಕೆಲ್ಲ ಹೇಳ್ತಾರೆ, ಪ್ರವಚನ ನೀಡ್ತಾರೆ. ರಾಮ ಮಂದಿರ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ, ನೀಟ್ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ. ಅವರು ಕಾನೂನು ಕ್ರಮ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸರಿ. ಕಾನೂನು ಕ್ರಮ 8 ಜನನ ತಗೊಂಡು ಹಗರಣ ಹೆಂಗಾಯ್ತ್ರಿ? ನಾ ಖಾವುಂಗ ನಾ ಖಾನೇ ದುಂಗ ಅಂತ ಹೇಳಿದವರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ಇದು ನನ್ನ ಘೋಷಣೆನಾ? ಅವ್ರ ಘೋಷಣೆ ತಾನೇ. ಭಾವನೆಗಳನ್ನು ಮುಂದಿಟ್ಟು ಅದೇ ಈಗ ಇಮೋಷ್ನಲಿ ಮತ್ತೆ ಅದೇ ತರ್ತಾರೆ ಇವರೇ. ಈಗ ನೋಡಿ ಹೆಂಗೆ ನಿನ್ನೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕ್ಷಮಿಸಬೇಕು, ನಿನ್ನೆ ಕೆಲವು ನ್ಯಾಷನಲ್ ಚಾನೆಲ್ಗಳಲ್ಲಿ ನೋಡಿದ್ರೆ ಪ್ರೈಮ್ ಟೈಮ್ನಲ್ಲಿ ಇವರೇ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಗಲೇ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನು ಮೋದಿಯವ್ರದ್ದು ತಪ್ಪಿಲ್ಲ, ಯೋಗಿ ಆದಿತ್ಯನಾಥ್ ತಪ್ಪಿಲ್ಲ, ಟ್ರಸ್ಟ್ ಅವ್ರದ್ದು ತಪ್ಪಿಲ್ಲ, ಎಲ್ಲ ತಪ್ಪು ಕಾಂಗ್ರೆಸ್ದು, SP ಅವ್ರದ್ದು, ವಿರೋಧ ಪಕ್ಷದವ್ರದ್ದು ಮತ್ತು ರಾಮನ ಭಕ್ತದ್ದು. ಇವ್ರದ್ದು ಏನಿಲ್ಲ ತಪ್ಪು.